ಫ್ರೆಂಡ್ಸ್ ಬರ್ರಿ ಇವತ್ತು ಆನಿಯನ್ ಕಚೋರಿ ಮಾಡೋಣ. ಉಳ್ಳಾಗಡ್ಡಿ ಕಚೋರಿ ನೋಡಿರಿ. 2 ಕಪ್ ಹಿಟ್ಟು ತೊಗೊಂಡೀನಿ. ಇದು ಗೋಧಿ ಹಿಟ್ಟು ಐತಿ. ನಾನು ಗೋಧಿ ಹಿಟ್ಟು ತೊಗೊಂಡೀನಿ ನೋಡಿರಿ. 2 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ ರವೆ ಹಾಕ್ಕೊಳಕತ್ತೀನಿ. ಇದು ಸಣ್ಣ ರವೆ ಐತಿ, ಇದನ್ನು ಹಾಕೋತೀನಿ. ಇದಕ್ಕೊಂದು ಸ್ವಲ್ಪ ಅಜ್ವಾನ್ ತಿಕ್ಕಿ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 3 ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡಿರಿ. ಇದನ್ನು ಚೆಂದ ನಮಗೆ ಎಣ್ಣೆ ಅದು ಹಿಟ್ಟನ್ನ ಕೂಡು ಹಂಗೆ ಮಿಕ್ಸ್ ಮಾಡ್ಕೊರಿ. ನೋಡಿರಿ, ಇದು ಹಿಂಗೆ ಉಂಡೆ ಕಟ್ಟಕ್ಕೆ ಬರಬೇಕು ಹಿಟ್ಟು, ಅಷ್ಟು ತೊಗೊಂಡೀನಿ. ಈಗ ಇದಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳೋ ನೋಡಿರಿ. ನಾವು 1 ಕಪ್ ನೀರು ತೊಗೊಂಡೀನಿ. ಇದನ್ನು ಸ್ವಲ್ಪ ಹಾಕಿ ಕಲಿಸ್ಕೊಳ್ಳೋ ನೋಡಿರಿ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊರಿ. ಭಾಳ ಸಾಫ್ಟ್ ಬೇಡ, ಭಾಳ ಗಟ್ಟಿನೂ ಬೇಡ, ಮೀಡಿಯಮ್ ಕಲಿಸ್ಕೊರಿ ನೋಡಿರಿ. ಇಷ್ಟು ಕಲಸೀನಿ. 1 ಕಪ್ ನೀರು ತೊಗೊಂಡಿದ್ದೆ, ಅದ್ರೊಳಗೆ ಇಷ್ಟು ನೀರು ಉಳ್ದೈತಿ ನೋಡಿರಿ. ಇಷ್ಟು ಉಳ್ದೈತಿ. ಈಗ ಇದನ್ನು ಮುಚ್ಚಿಟ್ಬಿಡೋಣ. ಇದು ರವೆ ಒಂದು ಸ್ವಲ್ಪ ಇಂಕೊತೈತಿ. ಈಗ ಸ್ಟಫಿಂಗ್ ಮಾಡೋಣ ಬರ್ರಿ ನೋಡಿರಿ. ಇದಕ್ಕೆ 2 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡೀನಿ. ಇದನ್ನು ಸಣ್ಣಂಗೆ ಕಟ್ ಮಾಡ್ಕೊಳ್ಳೋಣ. ಇದನ್ನು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಕಟ್ ಮಾಡ್ಕೊರಿ. ನೋಡಿರಿ, ಇದು ಹೊಳ್ಕೊಂಡೀನಿ. ಬರ್ರಿ ಮಾಡೋನಿ. 4 ಸ್ಪೂನು ಕಡ್ಲಿ ಹಿಟ್ಟು ಹಾಕ್ಕೊಳಕತ್ತೀನಿ ನೋಡಿರಿ. ಇದು ಕೆಂಪಾಗೋ ತನಕ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಹಸಿ ವಾಸನೆ ಹೋಗ್ಬೇಕಾ ಅಲ್ಲಿ ತನಕ ಚಲೋ ತಂಗಿ ಹುರ್ಕೊಳ್ಳೋಣ. ಆಗಬೇಕು ಒಂದು ಸ್ವಲ್ಪ, ಅಲ್ಲಿ ತನಕ ಹುರ್ಕೋರಿ ನೋಡಿರಿ. ಇದೀಗ ಆಗೈತಿ. ಇದನ್ನು ತಗೊಂಬಿಡೋಣ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ತೀನಿ ನಾನು ನೋಡಿರಿ. ಇದು ಅಲ್ಲ ಬೆಳ್ಳುಳ್ಳಿ ಜಚ್ಕೊಂಡೀನಿ, ಇದನ್ನು ಹಾಕ್ಕೊಂಡೀನಿ. ಅಲ್ಲ ಒಂದು ಸ್ವಲ್ಪ ಹುರಿಯೋ ತನಕ ಹಾಕೋರಿ ನೋಡಿರಿ. ಇದೊಂದು ಸ್ವಲ್ಪ ಕರ್ದೈತಿ ಎಣ್ಣೆಯಾಗ. ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಳ್ಳೋದು ನೋಡಿರಿ. ಉಳ್ಳಾಗಡ್ಡಿ ಹಾಕ್ಕೊಂಡೇನಿ ನಾನು. ಇದೊಂದು ಸ್ವಲ್ಪ ಕೆಂಪಾಗಲಿ ಉಳ್ಳಾಗಡ್ಡಿ, ಅಲ್ಲಿ ತನಕ ಹುರ್ಕೊಳ್ಳೋಣ. ಇದಕ್ಕೆ ಉಪ್ಪು ಹಾಕೋತೀನಿ. ಉಪ್ಪು ನೋಡ್ಕೊಂಡು ಉಪ್ಪು ಹಾಕೋರಿ. ಸ್ವಲ್ಪ ಬೇಗ ಬೇಯ್ತೈತಂತ ಅಷ್ಟೇ ರೀ. ಅದು ಉಳ್ಳಾಗಡ್ಡಿ ಹುರಿಯೋ ತನಕ ಅದಕ್ಕೊಂದು ಮಸಾಲೆ ರೆಡಿ ಮಾಡೋಣ ನೋಡಿರಿ. ಧನಿಯಾ ಹಾಕೋತೀನಿ ಒಂದು ಸ್ವಲ್ಪ, 4 ಕರಿಮೆಣಸು, ಸ್ವಲ್ಪ ಬಡೆ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ, ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಳ್ಳೋ. 4 ಒಣ ಮೆಣಸಿನ್ಕಾಯಿ. ಈಗ ಇದನ್ನು ಹುರ್ಕೊಂಬಿಡೋಣ. ಇದೊಂದು ಸ್ವಲ್ಪ ಕೆಂಪಾಗುತ್ತಾನ ಒಂದು ಸ್ವಲ್ಪ ಹುರ್ಕೊಂಬಿಡ್ರಿ ನೋಡಿರಿ. ಇದಾಗೈತಿ. ಇದನ್ನು ಮಿಕ್ಸರ್ಗೆ ಹಾಕ್ಕೊಂಬಿಡೋಣ. ಇದು ಭಾಳ ಸಣ್ಣ ಮಿಕ್ಸರ್ಗೆ ಹಾಕ್ಬಾರ್ದು, ಅವಳು ಚೋಳು ಮಾಡಿ ಮಿಕ್ಸರ್ಗೆ ಹಾಕ್ಕೋತೀನಿ ನೋಡಿರಿ. ಈಗ ಉಳ್ಳಾಗಡ್ಡಿ ನೋಡಿರಿ ಹಿಂಗೆ ಜಜ್ಕೊಂಬಿಡ್ರಿ. ಈಗ ಇದು ನೋಡಿರಿ, ಇದಕ್ಕೆ 2 ಸ್ಪೂನ್ ಹಾಕ್ಕೋತೀನಿ. ನಾವು ಮಾಡ್ಕೊಂಡಿದ್ದು ಮಸಾಲೆ ಪೌಡ್ರ್ ಇದು. ಇದಕ್ಕೊಂದು ಸ್ವಲ್ಪ ಅರ್ಶಿನದ ಪುಡಿ, ಒಂದು ಸ್ವಲ್ಪ ಖಾರ ನೋಡ್ಕೊಂಡು ಹಾಕೋರಿ ನೋಡಿರಿ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋತೀನಿ. ಬೇಕಿಂಗ್ ಸೋಡಾ ಹಾಕ್ಕೊಂಡೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಹುರಿದಿದ್ವಲ್ಲ ಕಡ್ಲಿ ಹಿಟ್ಟ, ಅದನ್ನು ಹಾಕ್ಕೋತೀನಿ. ಉಷ್ಟು ಹಾಕ್ಕೊಂಡೀನಿ ನಾನು. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ನೋಡಿರಿ. ಈಗ ಸ್ಟಫಿಂಗ್ ರೆಡಿ ಆಗೈತಿ. ಇದು ತಣ್ಣಗಾಗಲಿ. ಇದನ್ನು ಒಂದು ಸ್ವಲ್ಪ ಹುರ್ಕೊಂಬಿಡ್ರಿ. ಅದೊಂದು ಸ್ವಲ್ಪ ಕೊತ್ತಂಬರಿ ಒಳಗಿನ ನೀರೆಲ್ಲ ಇಂಕೊಲಿ. ಇದೊಂದು ಸ್ವಲ್ಪ ಸ್ಟಫಿಂಗ್ ಆರಾಕ್ಬಿಡೋಣ. ಈಗ ಒಂದು ಸ್ವೀಟ್ ಚಟ್ನಿ ಮಾಡ್ಕೊಳ್ಳೋಣ ನೋಡಿರಿ. ಹುಣಸೆಹಣ್ಣು ಫಸ್ಟ್ ನೆನೆಸ್ಕೊಂಡಿದ್ದೆ. ಹುಣಸೆಹಣ್ಣು ಹಾಕ್ಕೋತೀನಿ, ಬೆಲ್ಲ ಹಾಕ್ಕೋತೀನಿ. ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಬರೋ.
ನೋಡಿರಿ ಇದು ಹುಣಸೆಹಣ್ಣು ನೀರು ಐತಿ. ಹುಣಸೆಹಣ್ಣು ನೀರಿನಾಗ ಇದನ್ನು ಪೇಸ್ಟ್ ಹಾಕ್ಕೊಂಡ್ಬಿಡೋಣ. ಮಿಕ್ಸ್ ಮಾಡ್ಕೊರಿ. ಥಿಕ್ನೆಸ್ ಬರ್ತೈತಿ. ಹುಣಸೆಹಣ್ಣು ಪಲ್ಪ್ ಏನು ಹಾಕ್ತಿರಲ್ಲ ಅದಕ್ಕೆ ಥಿಕ್ನೆಸ್ ಬರ್ತೈತಿ. ಮತ್ತೇನು ಮೇಲೆ ಆ್ಯಡ್ ಮಾಡೋದು ಬೇಕಾಗಿಲ್ಲ ನೋಡಿರಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಖಾರದ ಪುಡಿ ಹಾಕ್ಕೋತೀನಿ. ಇದು ನೋಡಿರಿ ನಾವು ಮಾಡಿದ್ವಲ್ಲ ಮಸಾಲೆ ಪೌಡ್ರ್ ಅದಿದೆ, ಅದನ್ನೊಂದು ಸ್ವಲ್ಪ ಹಾಕ್ಕೋತೀನಿ. ನೋಡಿರಿ ಇದು ಸ್ವೀಟ್ ಚಟ್ನಿ ರೆಡಿ ಆಗೈತಿ. ನೋಡಿರಿ ಇಷ್ಟು ತಿಕ್ಕ ಬಂದೈತಿ. ನಿಮ್ಗಿದ್ರೋ ಕಾಲ ನಮಕ್ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊರಿ, ನಾ ಮಾಡ್ಕೊಂಡಿಲ್ಲ. ಈಗ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ. ನೋಡಿರಿ ಒಂದು ಸ್ವಲ್ಪ ಧನಿಯಾ, ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡೀನಿ, ಒಂದೆರಡು ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇದ್ರಾಗ ಒಂದು ಚೀಸ್ ಆ್ಯಡ್ ಮಾಡ್ಕೋತೀನಿ. ಆಪ್ಷನಲ್ ಇದೆ, ನಿಮಗೆ ಬೇಕಾದ್ರೆ ಮಾಡ್ಕೊರಿ, ಇಲ್ಲಾದ್ರೆ ಬಿಡ್ರಿ. ಅದರ ಟೇಸ್ಟ್ ಮಾತ್ರ ಭಾಳ ಚಲೋ ಇರ್ತೈತಿ. ಚೀಸಿನ ಸ್ಲೈಸ್ ಹಾಕ್ಕೊಂಡೀನಿ. ಇದನ್ನು ಮಿಕ್ಸರ್ಗೆ ಹಾಕ್ಕೊಂಬಿಡೋಣ. ನೋಡಿರಿ ಗ್ರೀನ್ ಚಟ್ನಿನೂ ರೆಡಿ ಆಗೈತೆ. ಬರೀ ಇನ್ನು ಕಚೋರಿ ಮಾಡ್ಕೊಂಬಿಡೋಣ. ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ. ಇವನ್ನ ಹಿಂಗೆ ಸಣ್ಣ ಸಣ್ಣ ಬಾಲ್ಸ್ ಮಾಡ್ಕೊಳ್ಳೋಣ. ನೋಡಿರಿ ಬಾಲ್ಸ್ ಮಾಡ್ಕೊಂಡೀನಿ. ಇವು 14 ಆಗ್ಯಾವು. ಬರ್ರಿ ಈಗ ಕಚೋರಿ ಒಳಗೆ ತುಂಬೋಣ. ನೋಡಿರಿ ಹಿಟ್ಟು ಚಲೋನ ರವೆ ಎಲ್ಲ ನೀರು ಹಿಂಗ್ಕೊಂತೈತಿ. ನೋಡಿರಿ ಇಷ್ಟಿಷ್ಟು ಉಂಡೆ ತೊಗೊಂಡೀನಿ. ಇದನ್ನು ಹಿಂಗೆ ಚಲೋ ಕ್ರ್ಯಾಕ್ ಇಲ್ಲದಂಗೆ ಹಿಂಗೆ ಗುಂಡಂಗೆ ಮಾಡ್ಕೊರಿ. ನಾವೆಲ್ಲ ಹಿಟ್ಟು ಮಾಡ್ಕೊಂಡು ಬರ್ತೀನಿ. ನೋಡಿರಿ ಇದು ಹಿಂಗೆ ಸೈಡ್ ಮಾಡ್ಕೊರಿ, ಸೈಡ್ ತೆಳ್ಳಂಗೆ ಮಾಡ್ಕೊರಿ. ನೋಡಿರಿ ಹಿಂಗೆ. ಈಗ ಇದೊಂದು ಬೌಲ್ ಇದ್ರೊಳಗಿಡೋಣ, ಇಟ್ಟು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿರಿ ಇದನ್ನು ಈಗ ಸ್ಮೂತಾಗಿ ಸ್ವಲ್ಪ ಪ್ರೆಸ್ ಮಾಡೋಣ. ನೋಡಿರಿ ಕಚೋರಿ ರೆಡಿ ಆಯ್ತು. ಇದನ್ನು ಎಲ್ಲ ಮಾಡ್ಕೊಂಬರ್ತೀನಿ. ನೋಡಿರಿ ಎಲ್ಲ ಮಾಡ್ಕೊಂಡೀನಿ. ಈಗ ಎಣ್ಣೆ ಕರ್ಕೊಳ್ಳೋಣ ಬರ್ರಿ. ನೋಡಿರಿ ಎಣ್ಣೆ ಕಾದೈತಿ. ಈಗ ಕಚೋರಿ ಹಾಕ್ಕೊಳ್ಳೋಣ. ನೋಡಿರಿ ಎಷ್ಟು ಚಲೋ ಉಬ್ಬ್ಯಾವ ಕಚೋರಿ. ತಕ್ಕೊಂಬಿಡೋಣ ಇದನ್ನ. ನೋಡಿರಿ ನೋಡಿ ಫ್ರೆಂಡ್ಸ್ ಕಚೋರಿ ರೆಡಿ ಆಗೈತಿ. ಬರ್ರಿ ತೋರಿಸ್ತೀನಿ ನೋಡಿರಿ. ನೋಡಿರಿ ಎಷ್ಟು ಪಳ್ಳಾಗ್ಯಾವು. ನೋಡಿರಿ ಬಿಸಿ ಐತಿ. ನೋಡಿರಿ ರೆಡಿ ಆಗ್ಯಾವು. ನೋಡಿರಿ ನೀವು ಒಂದ್ಸಲಿ ಮಾಡ್ಕೊಂಡು ಒಂದ್ಸಲಿ ಕಮೆಂಟ್ ಮಾಡಿರಿ, ಹೆಂಗಾಗೈತೆ ಅಂತ ಹೇಳಿರಿ. ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.